ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಇಲ್ಲಿ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಅನ್ನೋದೇ ಆಗಿರುತ್ತೆ. ಆ ಒಂದು ಕಾರಣದಿಂದ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ ಗೇಮ್ ಥಿಯರಿ ಅಥವಾ ಕ್ರೀಡಾ ಸಿದ್ಧಾಂತ ಅಂತ ಏನು ಕರಿತೀವಲ್ಲ, ಇದು ಪರ್ಟಿಕ್ಯುಲರ್ಲಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು ನಿಭಾಯಿಸುವಲ್ಲಿ ಪ್ರಮುಖವಾಗಿ ಉತ್ಪಾದಕರು ಅಥವಾ ಒಂದು ಕಂಪನಿ ಅದು ಹೇಗೆ ತನ್ನ ಲಾಭವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಮಾರುಕಟ್ಟೆಯಲ್ಲಿ ಹೇಗೆ ಹೊಸ ಹೊಸ ತಂತ್ರಗಳನ್ನು ಬಳಸುತ್ತೆ ಅಥವಾ ತನ್ನ ಪೈಪೋಟಿಯಾಗಿರುವಂತಹ ಇತರ ಕಂಪನಿಗಳ ಜೊತೆಗೆ ಅಥವಾ ಉದ್ಯಮಗಳ ಜೊತೆಗೆ ಹೇಗೆ ಪೈಪೋಟಿ ಮಾಡಬೇಕಾಯ್ತಂದ್ರೆ ಅವುಗಳಿಗೆ ಗೊತ್ತಿಲ್ಲದಂಗೆ ಹೊಸ ಹೊಸ ತಂತ್ರಗಳನ್ನ ಹೆಂಗೆ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಜಾಸ್ತಿ ಗ್ರಾಹಕರನ್ನ ಪಡ್ಕೊಳ್ಬೇಕಂತ ತಿಳ್ಕೊಂಡು ಬೆಲೆನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಹೆಚ್ಚು ಲಾಭ ಪಡ್ಕೊಳ್ಬೇಕಂತ ತಿಳ್ಕೊಂಡು ತನ್ನ ಬೆಲೆನ ಹೆಚ್ಚು ಮಾಡಿ ಜಾಸ್ತಿ ಲಾಭ ಪಡ್ಕೊಳ್ದಾಗಿರ್ಬೋದು, ಅಥವಾ ಇತರ ಏನು ಉದ್ಯಮ ಘಟಕಗಳು ಏನು ಮಾಡೋಕತ್ತಾವಲ್ಲ ಅದನ್ನು ಅಬ್ಸರ್ವ್ ಮಾಡಿ ಅವುಗಳಕ್ಕಿಂತ ನಾನು ಹೇಗೆ ಹೆಚ್ಚು ಲಾಭ ಗಳಿಸ್ಬೇಕಂತ ತಿಳ್ಕೊಂಡು ಹೊಸ ತಂತ್ರಗಳನ್ನ ಏನು ಬೆಳವಣಿಗೆ ಮಾಡಿಕೊಂಡು ಅದನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಅವು ಕೆಲಸ ಮಾಡ್ತಾ ಇರ್ತಾವೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಈ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂತ ನಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ. ಸೊ ಇಲ್ಲಿ ಆ ಮಾರುಕಟ್ಟೆ ವಿಧಗಳಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಂತ ಏನು ಕರಿತೀವಲ್ಲ, ಅದರಲ್ಲಿ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂದರೆ ಕೆಲವು ಜನ ಏನು ಉತ್ಪಾದಕರು ಅಥವಾ ಮಾರಾಟಗಾರರು ಅಥವಾ ಕಂಪನಿಗಳು ಅಥವಾ ಉದ್ಯಮಗಳು ಅಂತ ಏನು ಕರಿತೀವಲ್ಲ ಅವುಗಳ ಮಧ್ಯೆ ಒಂದು ಕಾಂಪಿಟೇಷನ್ ಅಂತ ಇರುತ್ತೆ. ಆ ಸ್ಪರ್ಧೆಯಲ್ಲಿನೇ ಏನಾಗುತ್ತೆ ಅಂದರೆ ಅವು ಒಂದು ರೀತಿ ಆಟ ಆಡ್ತಾ ಇರ್ತಾವಂತ ಅರ್ಥ, ಕ್ರೀಡೆಯ ರೂಪವನ್ನು ಪಡ್ಕೊಂಡಿರ್ತಾವಂತ ಅರ್ಥ. ಅಂದರೆ ಈಗ ಎ ಮತ್ತು ಬಿ ಅಂಥೇಳಿ ಇಬ್ಬರು ಆಟಗಾರರು ಅಥವಾ ಉದ್ಯಮಗಳು ಅಥವಾ ಈ ಅಂದರೆ ಅಲ್ಲಿರುವಂಥ ಕಂಪನಿಗಳಿಗೆ ಇವರು ಏನು ಕರೀತಾರೆ, ಆಟಗಾರರು ಅಂತ ಕರೆದಿದ್ದಾರೆ ಈ ಒಂದು ಸಿದ್ಧಾಂತದಲ್ಲಿ. ಅಂದರೆ ಆ ಕಂಪನಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೇಗೆ ಆಟ ಆಡ್ತಾವ, ಹೇಗೆ ತಮ್ಮ ತಂತ್ರಗಳನ್ನ ಬಳಸ್ತಾವ, ಅದರ ಬಗ್ಗೆ ತಿಳಿಸಿಕೊಡುವಂಥ ಒಂದು ವಿಶೇಷವಾದ ಸಿದ್ಧಾಂತನೇ ಯಾವುದು ಅಂತಂದರೆ ಈ ಕ್ರೀಡಾ ಸಿದ್ಧಾಂತ ಅಂತ ಕರಿತೀವಿ. ಸೊ ಅದನ್ನು ನಾವು ಡೈರೆಕ್ಟಾಗಿ ಹೋಗೋದು ಬೇಡ. ಈಗ KSET ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಸಿಲೆಬಸ್ಸಲ್ಲಿ ಈ ಪಾಯಿಂಟ್ ಹೈಲೈಟ್ ಇದೆ, ಅದು ಓಕೆ. ಬಟ್ ಅಲ್ಲಿ ಏನು ಕೇಳಿದ್ದಾರೆ, KSET ಮತ್ತು ನೆಟ್ ಎಕ್ಸಾಮ್ ಸಿಲೆಬಸ್ಸಲ್ಲಿ ಅವರು ಕೇಳಿರುವಂಥದ್ದು ಗೇಮ್ ಥಿಯರಿ, ಅದ್ರ ಮುಂದ್ಗಡೆ ಏನು ಮಾಡಿದ್ದಾರೆ, ನಾನ್ ಕೋಆಪರೇಟಿವ್ ಗೇಮ್ಸ್ ಅಂತ ಕೇಳಿದ್ದಾರೆ. ಸೊ ಸಿಲೆಬಸ್ಸಿಗೆ ಹಿಂಗಿದೆ. ಬಟ್ ನಾವೀಗ ಏನು ಮಾಡೋಣ, ಡೈರೆಕ್ಟಾಗಿ ಅಲ್ಲಿಗೆ ಹೋಗೋದು ಬೇಡ. ಫಸ್ಟಿಗೆ ಇದ್ರ ಬೇಸ್ ಏನು ಹೇಳುತ್ತೆ, ಇದು ಸಿದ್ಧಾಂತ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದರು, ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದರೆ ಇದು ನಮಗೆ ಯಾವಾಗಲೂ ಕೂಡ ನೆನಪುಳಿದು ಬಿಡುತ್ತೆ. ನಾವು ಮಧ್ಯದಲ್ಲಿ ಹೋದರೆ ಏನಾಗುತ್ತೆ, ಅದ್ರದ್ದು ಒಂದು ಬೇಸ್ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಬೇಸನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಫಸ್ಟಿಗೆ ಈ ಗೇಮ್ ಥಿಯರಿ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂತಂದ್ರೆ, ಜಾನ್ ವಾನ್ ನ್ಯೂಮನ್ ಅಂತ ಬರ್ತಾರೆ. ಓಕೆನಾ, ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೇನೆ, ಜಾನ್ ವಾನ್ ನ್ಯೂಮನ್ ಅಂತೇಳಿ. ಇವರು 1928ರಲ್ಲಿ ಮೂಲಭೂತ ಗಣಿತದ ಪುರಾವೆಯನ್ನು ಅಂತಂದ್ರೆ ಕನಿಷ್ಠ ಮತ್ತು ಗರಿಷ್ಠ ಪ್ರಮೇಯ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಥಿಯರಿ ಅಥವಾ ಒಂದು ಪ್ರಮೇಯ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡ್ತಾರೆ. ಇವರು ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಆಗಿರುವಂಥ ಮೊದಲ ವಿಷಯ ಇದು. ಇಲ್ಲಿ ಹೇಗೆ ವರ್ಕ್ ಆಯಿತು ಅಂತಂದರೆ, ನಂತರದಲ್ಲಿ ಏನು ಮಾಡಿದರು ಅಂತಂದರೆ ಆರ್ಥಿಕ ನಡವಳಿಕೆಗೆ ಸಂಬಂಧಪಟ್ಟಂತೆ, ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಹೆಂಗೆ ವರ್ಕ್ ಆಗ್ತಾವ ಅವುಗಳಿಗೆ ಅಪ್ಲೈ ಮಾಡುವ ಮೂಲಕ, ಅನ್ವಯಿಸುವ ಮೂಲಕ ಯಾರವರು, ಆಸ್ಕರ್ ಮಾರ್ಕ್ಸ್ಟರ್ನ್ ಅಂತ ಬರ್ತಾರೆ. ಓಕೆನಾ, ಮಾರ್ಕ್ಸ್ಟರ್ನ್ ಅಂತೇಳಿ ಬರ್ತಾರೆ. ಸೊ ಅವ್ರ ಜೊತೆಗೆ ಏನು ಮಾಡ್ತಾರೆ, ಇವರು ಕೂಡ ಅಂದರೆ ನ್ಯೂಮನ್ ಮತ್ತು ಮಾರ್ಕ್ಸ್ಟರ್ನ್ ಇಬ್ಬರು ಕೂಡ್ಕೊಂಡು ಏನು ಮಾಡ್ತಾರೆ, ಈ ಒಂದು ಗೇಮ್ ಥಿಯರಿಯ ಬಗ್ಗೆ ವಿಷಯವನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಇದಾದಮೇಲೆ ಇದರಲ್ಲಿರುವಂಥ ಇನ್ನಷ್ಟು ಡೆಪ್ತ್ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಆರ್ಥಿಕ ಚಟುವಟಿಕೆ, ಸ್ಪೆಷಲಾಗಿ ಉದ್ಯಮ ಘಟಕಗಳು ಅಥವಾ ಕಂಪನಿಗಳು ಅಥವಾ ಅಲ್ಲಿರುವಂಥವರು ಹೇಗೆ ತಮ್ಮ ಲಾಭಕ್ಕಾಗಿ ಆಟಗಳನ್ನು ಆಡ್ತಾರೆ, ಸಹಕಾರಯುತನ ಆಗಿರ್ಬೋದು ಅಥವಾ ಸಹಕಾರ ಇಲ್ಲದೇನೂ ಕೂಡ ಹೇಗೆ ಆಟ ಆಡ್ತಿರ್ತಾರೆ ಅಂತ ಒಂದು ಟೆಕ್ನಿಕ್ಸನ್ನು ಎಕ್ಸ್ಪ್ಲೇನ್ ಮಾಡುವಲ್ಲಿ ಜಾನ್ ನ್ಯಾಸ್ ಅಂತ ಬರ್ತಾರೆ. ಓಕೆನಾ, ಇವರು ಅದನ್ನು ಮತ್ತಷ್ಟು ಏನು ಮಾಡ್ತಾರೆ, ಸುಧಾರಣೆ ಮಾಡ್ತಾರೆ. ಹಾಗಾಗಿ ಈ ಒಂದು ನ್ಯಾಸ್ ಇಕ್ವಿಲಿಬ್ರಿಯಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಇವ್ರು ಏನು ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಹೆಸರಿಂದಲೇ ಅದನ್ನು ಆ ಒಂದು ನ್ಯಾಸ್ ಇಕ್ವಿಲಿಬ್ರಿಯಮ್ ಅಥವಾ ನ್ಯಾಸ್ ಸಮತೋಲನ ಸ್ಥಿತಿ ಅಂತೇಳಿ ಒಂದು ಸ್ಟಡಿ ಮಾಡ್ತೀವಿ, ಅದು ಕೂಡ ನೆಕ್ಸ್ಟ್ ಇದೆ. ಸೊ ಈಗ ನಾವು ಏನು ನೋಡಕತ್ತೀವಿ ಅಂದರೆ ಬ್ಯಾಕ್ಗ್ರೌಂಡ್. ಓಕೆನಾ, ಈ ಸಿದ್ಧಾಂತ ಎಲ್ಲಿ ಬಂತು, ಮೊದಲಿಗೆ ಗಣಿತಶಾಸ್ತ್ರದಲ್ಲಿ ಬಂದಿರುವಂಥದ್ದು. ಗಣಿತಶಾಸ್ತ್ರ ಜೊತೆಗೇ ಅಲ್ಲಿರುವಂತಹ ಟೆಕ್ನಿಕ್ಸನ್ನು ನಾವು ಎಕನಾಮಿಕ್ಸಲ್ಲಿ
ಏನು ಮಾಡಿದ್ವಿ, ಅಳವಡಿಕೆ ಮಾಡಿಕೊಂಡು ಒಂದು ಮಾರುಕಟ್ಟೆಯಲ್ಲಿ ಸ್ಪೆಷಲಾಗಿ ಕೆಲಜನಸ್ವಾಮ್ಯ ಮಾರುಕಟ್ಟೆ, ಒಲಿಗೋಪೋಲಿ ಅಂತ ಏನು ಕರಿತೀವಿ, ಆ ಒಲಿಗೋಪೋಲಿಯಲ್ಲಿ ಈ ಕೆಲಜನಸ್ವಾಮ್ಯ ಮಾರುಕಟ್ಟೆ ಅಂತ ಬಂದಾಗ ಅಲ್ಲಿ ಕೆಲವರು ಏನಾಗ್ತಾರೆ, ಮಾರಾಟಗಾರರು ಇರ್ತಾರೆ, ಕೊಳ್ಳೋರು ಭಾಳ ಜನ ಇರ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಿದ್ಮೇಲೆ ಆ ಕೆಲವೇ ಜನರ ಮಧ್ಯೆ ಹೆಂಗೆ ಪೈಪೋಟಿ ಇರುತ್ತೆ, ಲಾಭ ಹೆಚ್ಚು ಮಾಡ್ಬೇಕಾದ್ರೆ ಹೆಂಗೆ ಅವರು ಒಂದು ರೀತಿ ಆಟದ ರೀತಿಯಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಒಬ್ಬರು ಮಾಡೋದು ಇನ್ನೊಬ್ರಿಗೆ ಗೊತ್ತಿರೋಂಗಿಲ್ಲ, ಅದು ಒಂದು ಅಸಹಕಾರಯುತ ಆಗಿರುತ್ತೆ. ಓಕೆನಾ. ಕೆಲವೊಮ್ಮೆ ಸಹಕಾರಯುತ ಅಂದರೆ ಒಂದು 4-5 ಅದರೊಳಗಿಂದ ಒಂದು ಸ್ವಲ್ಪ ಜನ ಕುಡ್ಕೊಂಡು ಒಂದು ಯೂನಿಟ್ ಮಾಡ್ಕೊಳ್ತಾರೆ, ಮಾಡ್ಕೊಂಡು ಅವರು ಕೂಡ ಮಾರುಕಟ್ಟೆಯಲ್ಲಿ ಆಟ ಆಡ್ತಿರ್ತಾರೆ. ಇದು ಸ್ಪೆಷಲಾಗಿ ನಾಟ್ ಓನ್ಲಿ ರಿಲೇಟೆಡ್ ಟು ಎಕನಾಮಿಕ್ಸ್, ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಲಿಂಕ್ ಇರುವಂತಹ ಸಿದ್ಧಾಂತ ಇದು. ಅದಕ್ಕೆ ಗೇಮ್ ಥಿಯರಿ ಅಂದರೆ ಬಹಳ ಫೇಮಸ್ ಇರುವಂಥದ್ದು, ಬಹಳ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಆಲ್ಮೋಸ್ಟ್ ಹೈಲೈಟ್ ಆಗ್ತಾ ಇರತ್ತೆ. ಸೊ ಅದನ್ನೇಗ ನೆಕ್ಸ್ಟ್ ನೋಡೋಣ ಮತ್ತೆ ಏನೇನು ಅದಕ್ಕೆ ಇನ್ಫಾರ್ಮೇಷನ್ ಇದೆ, ನಮ್ಮ ಒಂದು ಎಕ್ಸಾಮ್ಗೆ ಹೆಂಗೆ ಬರ್ಬೋದು ಮತ್ತು ಅದೊಂದು ಬೇಸ್ ಅರ್ಥ ಆಗಬೇಕೀಗ. ನೆಕ್ಸ್ಟು ಗೇಮ್ ಥಿಯರಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಲಾಭವನ್ನು ಹೆಚ್ಚಿಸಲು ಏನು ಮಾಡ್ತಾರೆ, ಮ್ಯಾಕ್ಸಿಮೈಸ್ ದೇರ್ ಪ್ರಾಫಿಟ್ ಆರ್ ಯುಟಿಲಿಟಿ ಅಂತ ಕರಿತೀವಿ. ಪ್ರಾಫಿಟ್ ಅಂದರೆ ಅಷ್ಟೇ ನಮಗೆ ಲಾಭನೇ ಹೌದು, ಯುಟಿಲಿಟಿ ಅಂದರೂ ಒಂದು ರೀತಿ ಲಾಭದ ರೀತಿಯೇ ಕರಿತೀವಿ ನಾವು, ತುಷ್ಟಿಗುಣ ಅಂತ ಕರೆದ್ರು ಕೂಡ. ಆದರೆ ಅವರ ಫಲಿತಾಂಶ ಏನಾಗಿರುತ್ತೆ, ಇತರರ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಈಗ ಒಂದು ಮಾರುಕಟ್ಟೆಯಲ್ಲಿ ಎ ಮತ್ತು ಬಿ ಅಂತೇಳಿ 2 ಉದ್ಯಮ ಘಟಕಗಳು ಅಥವಾ ಕಂಪನಿಗಳದಾವ. ಎ ಕಂಪನಿ ತನ್ನ ಒಂದು ಸರಕನ್ನು ಹೆಚ್ಚಿಗೆ ಮಾರಾಟ ಮಾಡಬೇಕು ಅಂತ ತಿಳ್ಕೊಂಡು ಸರಕಿನ ಬೆಲೆಯನ್ನು ಕಡಿಮೆ ಮಾಡಿಬಿಡುತ್ತೆ. ಆವಾಗ ಜಾಸ್ತಿ ಜನ ಎ ಉದ್ಯಮ ಘಟಕಕ್ಕೆ ಬಂದುಬಿಡ್ತಾರೆ ಎಲ್ಲರೂ ಕೂಡ. ಆವಾಗ ಬಿ ಘಟಕಕ್ಕೆ ಸಮಸ್ಯೆ ಆಗುತ್ತೆ. ಇದು ಕೂಡ ಏನು ಮಾಡುತ್ತೆ, ತನ್ನ ಬೆಲೆನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಈಗ ಎರಡಕ್ಕೂ ಕೂಡ ನಷ್ಟನೇ. ಈಗ ನಷ್ಟ ಎರಡಕ್ಕೂ ಸಂಭವಿಸ್ತು. ಈಗ ಮತ್ತೆ ಎ ಏನು ಮಾಡುತ್ತೆ, ಮತ್ತೆ ಬೆಲೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗತ್ತೆ. ಆದರೆ ಬಿ ಏನು ಮಾಡೋಂಗಿಲ್ಲ, ಹೆಚ್ಚು ಮಾಡೋದಿಲ್ಲ, ಅಷ್ಟೇ ಹಿಡ್ಕೊಂಡಿರುತ್ತೆ. ಯಾಕೆ, ಇದು ಹೆಚ್ಚು ಮಾಡಿತ್ತಂದರೆ ಇಲ್ಲಿರೋ ಗ್ರಾಹಕರು ಏನಾಗ್ತಾರೆ, ಕಡಿಮೆ ಆಗಿ ಅವ್ರು ಎಲ್ಲಿ ಹೋಗ್ತಾರೆ, ಡೈರೆಕ್ಟಾಗಿ ಬಿಗೆ ಹೋಗಿಬಿಡ್ತಾರೆ. ಇದು ಟೆಕ್ನಿಕ್. ಓಕೆನಾ. ಇಂಥ ತಂತ್ರಗಳು ನಡೀತಾ ಇರ್ತವೆ ಮಾರುಕಟ್ಟೆ ಒಳಗೆ. ಸೊ ಇದು ಹೇಗೆ ನಡೆಯುತ್ತೆ ಅನ್ನಲಿಕ್ಕೆ ಕೆಲವೊಂದು ವಿಧಾನಗಳನ್ನು, ಟೆಕ್ನಿಕ್ಸನ್ನು ಹೇಳಿಕೊಟ್ಟಿರುವಂಥ ಸಿದ್ಧಾಂತ ಯಾವುದು ಅಂತಂದರೆ ಈ ಗೇಮ್ ಥಿಯರಿ ಅಂತ ಕರಿತೀವಿ ನಾವು. ಓಕೆನಾ. ನೆಕ್ಸ್ಟು ಅರ್ಥಶಾಸ್ತ್ರದಲ್ಲಿ ಇದನ್ನು ಏನು ಮಾಡ್ತೀವಿ ನಾವು, ಕಂಪನಿಗಳ ನಡುವಿನ ಸ್ಪರ್ಧೆ ಅಂದರೆ ಉದ್ಯಮ ಘಟಕಗಳ ನಡುವಿನ ಸ್ಪರ್ಧೆ ಅಂದರೆ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸ್ಪೆಷಲ್ ಆಗಿ ಇದು ಬಳಕೆ ಆಗ್ತಿರುವಂಥದ್ದು. ಹಾಗೆ ಅಂತ ತಿಳ್ಕೊಂಡು ಉಳ್ಕಿದ ಆಗಲ್ಲಂತಲ್ಲ, ಬಟ್ ಜಾಸ್ತಿ ಅಪ್ಲಿಕೇಬಲ್ ಆಗುವಂಥದ್ದು ಒಲಿಗೋಪೋಲಿ ಅಂತ ಏನು ಕರಿತೀವಿ. ಇನ್ನು ಬೆಲೆ ನಿರ್ಧಾರದಲ್ಲಿ ಕೂಡ ಮ್ಯಾಟರ್ ಆಗುತ್ತೆ. ಅದನ್ನೇ ಹೇಳಿದ್ನಲ್ಲ, ಒಂದು ಸರಕಿನ ಬೆಲೆ ಕಡಿಮೆ ಆಯ್ತಂದ್ರೆ ಕಡಿಮೆ ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡೋದು, ಇದರಿಂದ ಉಳಿದವು ಕೂಡ ಕಡಿಮೆ ಮಾಡ್ತಾವ. ಸೊ ಹೀಗೆಲ್ಲ ಆಗ್ತಾ ಇರುತ್ತಲ್ಲ ಮಾರುಕಟ್ಟೆ ಒಳಗೆ. ಸೊ ಇದು ಇನ್ನು ಹರಾಜು ಮಾಡುವಂಥ ವಿಧಾನ, ಇದು ಕೂಡ ಟೆಕ್ನಿಕ್ಕೆ. ಹರಾಜು ಮಾಡೋದು ಹೆಂಗಿರುತ್ತೆ, ಮಾರ್ಕೆಟಲ್ಲಿ ದೊಡ್ಡ ಮೊತ್ತದ ವಸ್ತುಗಳನ್ನು ಹರಾಜು ಅಂತ ಇಡೋದು. ಆವಾಗ ಯಾರು ಅದನ್ನು ಖರೀದಿ ಮಾಡ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ, ತಮಗೆ ಮನಸ್ಸಿಚ್ಛೆಯಾಗಿ ಅದನ್ನು ಬೆಲೆಗೆ ನಿರ್ಧಾರ ಮಾಡ್ತಿರ್ತಾರೆ. ನನಗೆ ಇಷ್ಟು ರೂಪಾಯಿಗೆ ಬೇಕು ಅದಕ್ಕಿಂತ ಮತ್ತೊಬ್ಬರು ಜಾಸ್ತಿ ಬೆಲೆಗೆ ಕೇಳ್ತಿರ್ತಾರೆ. ಸೊ ಇದೆಲ್ಲ ಹರಾಜು ಮಾಡೋದಂತೂ ಆಲ್ಮೋಸ್ಟ್ ನಾವು ಮಾರುಕಟ್ಟೆಗಳು ನೋಡ್ತಾ ಇರ್ತೀವಿ. ಸೊ ಇಂಥದನ್ನು ಮಾಡೋದಾಗಿರ್ಬೋದು, ಅದು ಒಂದು ರೀತಿ ಟೆಕ್ನಿಕ್ಕೆ, ಅದು ಒಂದು ರೀತಿ ಗೇಮ್ ಥಿಯರಿಯಲ್ಲಿ ಬರುವಂಥದ್ದೇ ಆಗಿದೆ. ಇನ್ನು ನೆಕ್ಸ್ಟು ವ್ಯಾಪಾರ ನೀತಿಗಳು ಅಂದರೆ ಟ್ರೇಡ್ ಪಾಲಿಸೀಸ್ಗಳ ಬಗ್ಗೆ ಸಂಬಂಧಪಟ್ಟಂಗಳು ಕೂಡ ಈ ಸಿದ್ಧಾಂತ ಏನಾಗುತ್ತೆ, ವರ್ಕ್ ಆಗುತ್ತೆ. ಅಂದರೆ ವ್ಯಾಪಾರಕ್ಕೆ, ಅದು ಕೂಡ ವ್ಯಾಪಾರ ಅಂದರೆ ಅರ್ಥ ಏನು, ಉದ್ಯಮ ಘಟಕಗಳು, ಕಂಪನಿಗಳೇ ಇರ್ತಾವಲ್ಲಿ. ಸೊ ಹಂಗಾಗಿ ವ್ಯಾಪಾರ ತಂತ್ರಗಳನ್ನು ನೀಡುವಲ್ಲಿ ಕೂಡ ಈ ಸಿದ್ಧಾಂತ ಏನಾಗಿದೆ, ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇದು ಗೇಮ್ ಥಿಯರಿ ಅನ್ನೋದು ವಿಶೇಷವಾಗಿ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗಿದ್ದು ಅವಶ್ಯಕತೆ ಇದೆ. ಸೊ ಆಗಿದ್ಮೇಲೆ ಇನ್ನು ಇದ್ರ ಬಗ್ಗೆ ಇನ್ನೂ ಡೆಫ್ತಾಗಿ ನಾವು ನೋಡ್ಕೊಳ್ಳೇಬೇಕಾಗತ್ತೆ.